ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಸೊ ಏನು ಗೊತ್ತಾ, ಯಾರು ಬೇಜಾರು ಮಾಡ್ಕೋಬೇಡಿ. ಕರೆಕ್ಟಾಗಿ ಇವತ್ತಿಗೆ ಒಂದು ವಾರ ಆಯಿತು ನಾನು ವಿಡಿಯೋನೇ ಹಾಕಿಲ್ಲ. ಯಾಕೆ ಅಂತಂದರೆ ಸ್ವಲ್ಪ ಕಾರಣಾಂತರಗಳಿಂದ ನಾನು ವಿಡಿಯೋ ಹಾಕೋಕ್ಕಾಗಿಲ್ಲ. ಅದು ಯಾಕೆ ಏನು ಅಂತಂದರೆ, ನಾವು ಸ್ವಲ್ಪ ಟ್ರಿಪ್ ಹೋದಾದಮೇಲೆ ಬಂದ ತಕ್ಷಣ ನಮ್ಮ ಪಾಪುಗೆ ಹೆರಿಗೆ ಆಯಿತು. ಅಂದರೆ ನಮ್ಮ ಅಕ್ಕನ ಸೊಸೆಗೆ ಅವರು ಇಲ್ಲೇ ಅಡ್ಮಿಂಟ್ ಆಗಿದ್ದು. ಸೊ ಹಾಗಾಗಿ ವಿಡಿಯೋಗಳು ಹಾಕೋಕ್ಕಾಗಿಲ್ಲ. ಹಾಸ್ಪಿಟ್ಲು ಅಲ್ಲಿ ಇಲ್ಲಿ ಓಡಾಡಿಕೊಂಡು. ಯಾರೂ ಬೇಜಾರು ಮಾಡ್ಕೋಬೇಡಿ ನನ್ನ ಸಬ್ಸ್ಕ್ರೈಬರು. ಸೊ ಇವತ್ತಿನಿಂದ ಕಂಟಿನ್ಯೂಸ್ ಆಗಿ ಟ್ರೈ ಮಾಡ್ತೀನಿ ಆದಷ್ಟುನು. ಸೊ ಬನ್ನಿ ಈಗ ಶುರು ಮಾಡೋಣ. ಇಲ್ಲಿ ಏನು ಗೊತ್ತಾ, ಲಾಯರ್ ಬಂದಿರ್ತಾರೆ. ನನಗೆ ಮಾತೇ ಬರ್ತಿಲ್ಲ ಮಾತಾಡೋಕ್ಕೆ, ಅಷ್ಟು ಟಯರ್ಡಾಗಿದೆ. ಸೊ ಸ್ವಲ್ಪ ಸ್ಲೋಲಿ ಹೇಳ್ತಾ ಇರ್ತೀನಿ, ಬೇಜಾರು ಮಾಡ್ಕೋಬೇಡಿ. ಇನ್ನು ಅಲ್ಲಿ ಲಾಯರ್ ಬಂದಿರ್ತಾರೆ, ಲಂಬೋದರ ಅಂತ ಹೇಳ್ಬಿಟ್ಟು ಕೇಸ್ ತೊಗೊಳಕ್ಕೆ ಅಂತ. ಅದು ರಾಣಿ ಗೆದ್ದಿರ್ತಾರಲ್ವ, ಇದರಲ್ಲಿ ಸ್ಕೂಲಲ್ಲೆಲ್ಲ ಆ ದುಡ್ಡನ್ನ ಕೊಟ್ಬಿಟ್ಟು, ಇದು ನಮ್ಮ ರಾಣಿ ಸ್ಕೂಲಲ್ಲಿ ಗೆದ್ದಿರೋ ಒಂದು ಅಮೌಂಟ್ ಆಗಿರುತ್ತೆ. ಫಸ್ಟ್ ಇದು ನಮ್ಮ ಕಾವೇರಿಗೆ ಕೇಸಸ್ಗೆ ಬಿಡಿಸ್ಕೋಕ್ಕೆ ಅನುಕೂಲ ಆಗುತ್ತೆ, ತೊಗೊಳ್ಳಿ ಅಂತ ಕೊಟ್ಟು, ಮತ್ತು ಇನ್ನೊಂದು ಸ್ವಲ್ಪ ಅಡ್ವಾನ್ಸು ಅಂತ ಕೊಡ್ತಾರೆ. ಅದನ್ನು ಕೊಟ್ಟ ತಕ್ಷಣ ಸರಿ ಸರ್ ಆಯಿತು, ಖಂಡಿತ ಬಿಡಿಸ್ಕೊಡ್ತೀನಿ ಅಂತ ಅವರು ಕೂಡ ಹೇಳ್ತಾರೆ. ಸೊ ರಾಣಿ ಕೂಡ ಅಷ್ಟೇ, ನಮ್ಮಮ್ಮನ ಬೇಗ ಬಿಡಿಸ್ಕೊಡಿ ಅಂತ. ನೀವೇನು ಯೋಚನೆ ಮಾಡಬೇಡಿ, ನನ್ನ ಮೇಲೆ ನಂಬಿಕೆ ಇದೆಯಲ್ವ ನಿಮಗೆ, ನಾನು ಬಿಡಿಸ್ಕೊಡ್ತೀನಿ ಅಂತ ಲಂಬೋದರರು ಹೇಳ್ತಾರೆ. ಸೊ ಹಂಗಂದ ತಕ್ಷಣವೇ ಇನ್ನೂ ಸರಿ ಆಯಿತು ಅಂತ ಹೇಳ್ಬಿಟ್ಟು ಇನ್ನೆಲ್ಲ ಮಾತುಕತೆ ಮುಗಿಸ್ಬಿಟ್ಟು, ಅಷ್ಟರಲ್ಲೇ ಇವ್ರು ಮಾತ್ರ ಸರಳ ಅವರಮ್ಮ ತುಂಬಾ ನೊಂದ್ಕೊಂಡು ದುಡ್ಡೆಲ್ಲ ಸುರಿತಿದಾರಂತ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೋತಾ ಇರ್ತಾರೆ. ಸೊ ಅದೆಲ್ಲ ಆದಮೇಲೆ ರಾಣಿ, ನಿಮಗೆ ಖುಷಿನಾ ಈಗ ಅಮ್ಮನ್ನ ಬಿಡಿಸ್ಕೊಂಡು ಬರೋಕ್ಕೆ, ಲಾಯರ್ ಇನ್ನೇನು ಸೆಟ್ಟಾಗಾಯಿತು ಅಂತ ಹೇಳ್ಬಿಟ್ಟು ಹೇಳಿದಾಗ, ಸರಿ ಮಾಮ ಖುಷಿ ಅಂತ ಅಂದಾಗ, ಆವಾಗ ಲಂಬೋದರರು ಇದ್ಕೊಂಡು, ನಡಿಯಪ್ಪ ಫಸ್ಟು ನಾವು ಕೋರ್ಟಿಗೆ ಹೋಗಿ ಕ್ಲೈಂಟ್ ಹತ್ರ ಮಾತಾಡಬೇಕು, ಪರ್ಮಿಷನ್ ತಗೋ ಅಂತ ಕೂಡ ಹೇಳಿ ಹೋಗ್ತಾರೆ. ಸೊ ಇಲ್ಲಿ ಮಕ್ಕಳು 3 ಜನ ಓದ್ಕೊತಾ ಇರ್ತಾರೆ. ಅಂದರೆ ರಾಣಿಗೆ ಹುಷಾರಿಲ್ಲ, ಅಡ್ಮಿಂಟ್ ಆಗಿರ್ತಾಳಲ್ವ, ಜ್ವರ ಬಂದು. ಅವಳು ಲೋಹಿತ್ನ ಬಂದುಬಿಟ್ಟು ಹೋಮ್ವರ್ಕ್ನ ಕೇಳ್ತಾಳೆ. ಏನು ಹೇಳಿದ್ರು ಹೋಮ್ವರ್ಕು, ನಿನ್ನೆ ಕ್ಲಾಸಸ್ ಏನು ತೊಗೊಂಡಿದ್ರು ಅಂತ ಹೇಳ್ಬಿಟ್ಟು. ಅವಳು ನಾನೇ ಕೇಳಬೇಕು ಅಂತಾಳೆ. ನಿನ್ನ ಫ್ರೆಂಡ್ ಇದನ್ನೆಲ್ಲ ತೇಜು ಹೋಗಿ ಕೇಳು ಅಂತ ಹೇಳ್ತಾರೆ. ಆಗ ಚಂದಿ ಇದ್ಕೊಂಡು, ಯಾಕೆ ಹಂಗೆ ಬೈತೀಯಾ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾನೆ. ಸೊ ಅದೆಲ್ಲ ಆದಮೇಲೆ ಇನ್ನು ಸರಳ ಇವ್ರು ಬಂದುಬಿಟ್ಟು, ಸತ್ಯಣ್ಣ ಇವತ್ತು ನೈಟ್ ನಾನು ಬರೋಕ್ಕಾಗಲ್ಲ, ಡೇ ನೈಟ್ ಕೂಡ ಕೆಲಸ ಇದೆ ಸ್ವಲ್ಪ ಮಾಡೋದು, ನಾನು ಬರೋಕ್ಕಾಗಲ್ಲ ಬಟ್ಟೆ ಅಂಗಡಿಯಿಂದ. ಸೊ ನೀನು ಮಕ್ಕಳೆಲ್ಲ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಸೊ ಅದಾದಮೇಲೆ ಇಲ್ಲಿ ಅವ್ರ ತಾಯಿ ಅಂತೂ ಸರಳಾಗೆ ಸಿಕ್ಕಾಬಟ್ಟೆ ತಲೆ ಕೆಡಿಸ್ತಾಳೆ. ನೋಡ್ದಿಯಮ್ಮ ನಿನ್ನ ಮಗ ಹೆಂಗೆ ದುಡಿಯೋಕ್ಕೆ ಹೋಗ್ತಿದ್ದಾನೆ, ಅವಳಿಗೋಸ್ಕರ ತಂಗಿ ಮಗಳಿಗೋಸ್ಕರ ಎಲ್ಲ ಸುರಿತಾ ಇದ್ದಾನೆ ತಂದು ಅಂತ ಹೇಳಿದಾಗ, ಇಲ್ಲಿ ಬರ್ತಾಳೆ ಚಾಕ್ಲೇಟ್ ತೊಗೊಂಡು ಅವರಮ್ಮ. ಮಕ್ಕಳು ಓದ್ತಾ ಇರ್ತಾರಲ್ವ ಅಲ್ಲಿಗೆ, ಎಲ್ಲರಿಗೂ ನಾನು ಚಾಕ್ಲೇಟ್ ಕೊಟ್ಟಾಗ ಲೋಹಿತ್ ಇದ್ಕೊಂಡು, ಅಜ್ಜಿ ನಾನು ನಿನ್ನ ಮೊಮ್ಮಗಳ ಇಲ್ಲಾಂದರೆ ಬೇರೆಯವ್ರ ಮೊಮ್ಮಗಳ ಅಂತೇಳ್ಬಿಟ್ಟು ಆ ಮಗು ಕೇಳುತ್ತೆ. ಲೋಹಿತು, ಯಾಕೆ ಆ ಥರ ಮಾತಾಡ್ತೀಯ, ನನ್ನ ಮೊಮ್ಮಗಳೇ ಕಣೆ ನೀನು, ನನಗೆಲ್ಲರೂ ಮೊಮ್ಮಕ್ಕಳೇ ಅಂತ ಅಜ್ಜಿ ಮಾತಾಡ್ತಾಳೆ. ಮತ್ತು ನನಗೆ ಇನ್ನೊಂದು ಚಾಕ್ಲೇಟ್ ಕೊಡಬೇಕಿತ್ತು ತಾನೇ ನೀನು ಅಂತ ಅಂದಾಗ, ಇಲ್ಲಮ್ಮ ಎಲ್ಲರೂ ಒಂದೇ ಮಕ್ಕಳಂದ್ರೆ ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾಳೆ. ಆವಾಗ ರಾಣಿ ಇಟ್ಕೊಂಡು, ನನಗೆ ಹುಷಾರಿಲ್ಲ, ಈ ಚಾಕ್ಲೇಟ್ ನೀನೇ ತಿನ್ನು ಲೋಯಿತು ಅಂತ ಹೇಳ್ಬಿಟ್ಟು ಕೊಡೋಕ್ಕೆ ಹೋದರೆ, ಆವಾಗ ಅಜ್ಜಿ ಇಟ್ಕೊಂಡು, ನೋಡೆ ಇವಳು ಹೇಗೆ ಅವ್ರ ಅಮ್ಮನ ಥರ ಬುದ್ಧಿ ತೋರಿಸ್ತಾಳೆ ಅಂತೇಳ್ಬಿಟ್ಟು ಹೇಳಿದಾಗ, ನಿನ್ನ ಮಕ್ಕಳು ನಿನ್ನ ಥರ ಅವ್ರ ಅಮ್ಮನ ಥರ ಅವಳು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ಅದೆಲ್ಲ ಆದಮೇಲೆ ಇನ್ನು ಫೈನಲಿ ಮತ್ತೆ ರಿಕ್ವೆಸ್ಟ್ ಮಾಡಿ ರಾಣಿ ಕೊಡೋಕ್ಕೆ ಹೋಗ್ತಲೇ ಇದ್ದಾಳೆ ಚಾಕ್ಲೇಟ್ನ. ಆದರೆ ಇಲ್ಲಿ ಈಸ್ಕೊಳ್ಳೋದಿಲ್ಲ. ಆವಾಗ ನಿಮ್ಮ ಅಮ್ಮನ ಥರನೇ ಕಣೆ ನಿನಗೆಲ್ಲ ಬುದ್ಧಿನೂ ಅಂದಾಗ, ಈ ಮಗು ಇದ್ಕೊಂಡು, ರಾಣಿ ನಮ್ಮ ಅಮ್ಮನ್ನ ನೋಡಿದ್ದೀರ ಅಂದರೆ ನಿಮ್ಮ ಅಮ್ಮನೂ ನೋಡಿದ್ದೀನಿ ನಿಮ್ಮ ಅಪ್ಪನೂ ನೋಡಿದ್ದೀನಿ ಅಂದು ಹೊರಗಡೆ ಬಂದುಬಿಡ್ತಾಳೆ ಅಜ್ಜಿ. ಆಗ ರಾಣಿ ಏನು ಮಾಡ್ತಾಳೆ, ಕುತ್ಕೊಂಡು ಯೋಚನೆ ಮಾಡಿ, ನಮ್ಮ ಅಪ್ಪನ ನೋಡಿದ್ದೀನಿ ಅಂದ್ಲಲ್ಲ, ಆ ಅಜ್ಜಿನ ಕೇಳಿದ್ರೆ ಏನಾದರೂ ನಮ್ಮ ಅಪ್ಪನ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಆ ಅಜ್ಜಿ ಹತ್ರ ಬಂದು, ಅಜ್ಜಿ ಏನೋ ಒಂದು ಕೇಳ್ತೀನಿ, ಬೇಜಾರು ಮಾಡ್ಕೋಬಾರ್ದು, ನನಗೆ ನಿಜ ಹೇಳ್ತೀರಾ ಅಂತ ಹೇಳಿ ಕೇಳ್ತಾಳೆ ರಾಣಿ. ಆವಾಗ ಅಜ್ಜಿ ಇದ್ಕೊಂಡು, ಸರಿ ಅಮ್ಮ ಆಯಿತು, ಅದು ಏನು ಹೇಳು, ನಿಜ ಹೇಳ್ತೀನಿ ನಾನು ಅಂತ ಅಂದಾಗ, ಹೌದು ಬಂದುಬಿಟ್ಟು ಅಪ್ಪನೂ ಅಮ್ಮನ ಇಬ್ಬರನ್ನೂ ನೋಡಿದ್ದೀನಿ ಅಂತ ಹೇಳಿದ್ರಲ್ವಾ, ನಮ್ಮ ಅಪ್ಪನೂ ನೋಡಿದಿರಾ, ಹೇಗಿದ್ದಾರೆ ಅವರು ಅಂತೇಳಿ ಕೇಳಿದಾಗ, ಎಲ್ಲ ನಿಂತರನೇ, ಕಣ್ಣು ಮೂಗು ಎಲ್ಲ ನಿಂತರನೇ ಅಂತ ಅಂದಾಗ, ಅಲ್ಲ ಅಜ್ಜಿ ನಾನೆಲ್ಲರೂ ನಮ್ಮ ಅಮ್ಮನ ಥರ ಅಂತ ಹೇಳ್ತಿದ್ದಾರೆ, ನೀವು ಮಾತ್ರ ಅಪ್ಪನ ಥರ ಅಂತ ಹೇಳ್ತಿದ್ದೀಯ ಅಂದರೆ
ಹೌದು, ನಿನ್ನ ಕಣ್ಣು ಬಾಯಿ ನಗೋದು ಬುದ್ಧಿ ಎಲ್ಲನೂ ನಿಮ್ಮ ಅಪ್ಪನ ಥರನೇ ನಿಮ್ಮ ಅಮ್ಮನ ಥರನೂ ಎರಡು ಥರನೂ ಇದೆಯಾ ಅಂತ ಅಂದಾಗ, ಹೌದಾ ಅಜ್ಜಿ, ಆಗಿದ್ರೆ ನಮ್ಮ ಅಪ್ಪನ ನೀವು ನೋಡಿದ್ದೀರಾ, ಹಾಗಾದರೆ ಹೇಗಿದ್ದಾರೆ ಅವರು, ಎಷ್ಟು ಚೆನ್ನಾಗಿದ್ದಾರೆ ಅಂತೆಲ್ಲ ಕೇಳ್ತಿರ್ತಾಳೆ. ಎಕ್ಸೈಟ್ಮೆಂಟ್ ಅವಳಿಗೆ ಅವ್ರ ಅಪ್ಪನ ನೋಡೋದು ಅಂತಂದರೆ. ಸೊ ಹಾಗಾದಮೇಲೆ ಅಜ್ಜಿ ನನಗೆ ನಮ್ಮ ಅಪ್ಪನ್ನ ತೋರಿಸ್ತೀರಾ ಅಂತೇಳಿ ಕೇಳಿದಾಗ, ಹ್ಞೂ ಆಯಿತು ತೋರಿಸ್ತೀನಿ, ಆದರೆ ನೀನು ಈ ವಿಷಯನ ಯಾರಿಗೂ ಹೇಳಬಾರ್ದು ಅಂತ ಹೇಳ್ಬಿಟ್ಟು ಆ ಮಗು ಹತ್ರ ಪ್ರಾಮಿಸ್ ಮಾಡಿಸ್ಕೊಬಿಡ್ತಾಳೆ. ಅದು ಏನು ಮಾಡೋಕೆ ಹೊರಟಿದ್ದಾಳೋ ಗೊತ್ತಿಲ್ಲ, ಅಂದರೆ ಗೊತ್ತೇ ಇಲ್ಲ ಅವರಪ್ಪ ಎಲ್ಲಿದ್ದಾನೆ ಹೇಗಿದ್ದಾನೆ ಅನ್ನೋದೇ ಅಜ್ಜಿಗೆ ಗೊತ್ತಿರಲ್ಲ. ಸರಳ ಹತ್ರ ಕೇಳಿರ್ತಾಳೆ ಎಲ್ಲಿರ್ತಾನೆ ಏನು ಮಾಡ್ತಾನೆ ಅಂತೇಳಿ. ಮೊದಲೇ ಅವಳು ಹೇಳಿರ್ತಾಳೆ ಏನಂತ, ಅಮ್ಮ ಅವನು ಎಲ್ಲಿರ್ತಾನೋ ಗೊತ್ತಿಲ್ಲ, ಮತ್ತು ತಪ್ಪಿಸ್ಕೊಂಡಿದ್ದಾನೆ ನನ್ನ ಕಣ್ಣಿಗೆ ಅಂತ ಹೇಳ್ಬಿಟ್ಟು ಹೇಳಿರ್ತಾನೆ. ಸೊ ಇಲ್ಲಿ ಒಂದು ಕಡೆ ಇವರು ಮಣಿನ ಮೀಟ್ ಮಾಡೋಕ್ಕೆ ಅಂತ ಬಂದಿರ್ತಾನೆ ಬಾಲ. ಅಂದರೆ ಬಾಲ ನೀ ಹತ್ರ ಕೆಲಸ ಇದೆ ಅಂತ ಕರೆದಿರ್ತಾನೆ ಮಣಿ. ಸೊ ಹಾಗಾಗಿ ಇನ್ನು ಏನು ಅಂತ ಹೇಳಿದಾಗ, ಬಲ ಯೋಚನೆ ಮಾಡು, ಅವನೊಬ್ಬನು ಕೊಲೆಗಾರ, ಅವನ್ನ ನಂಬೇಡ ನೀನು ಅಂತ ಹೇಳಿದಾಗ, ಅಲ್ಲ ಕಣೋ, ಹಾಸ್ಪಿಟಲಲ್ಲಿ ಬಂದು ಅಷ್ಟೊಂದು ರಾಮಣ್ಣೆ ಮಾಡಿ ಅವನಿಗೆ ಚುಚ್ಚಕ್ಕೆಲ್ಲ ಬಂದಿಯಲ್ಲ ನೀನು, ನಿನಗೆ ಏನಾಗಿದೆ, ಯಾಕೆ ನಮ್ಮ ಬಾಸ್ ಮೇಲೆ ಇಷ್ಟೊಂದು ಕೋಪ ನಿನಗೆ, ಅಲ್ಲ ಅವ್ರೇನಾದರೂ ಪ್ರಾಬ್ಲಮ್ ಆದರೆ ತೇಜುಗತಿ ಏನಾಗಬೇಕು ಯೋಚನೆ ಮಾಡಿದ್ಯಾ, ನಿನ್ನ ಅಳಿನ ಗತಿ ಏನಾಗಬೇಕು ಅಂತ ಬಾಲ ಹೇಳಿದಾಗ, ನೋಡು ಬಲ, ನಿನಗಿಷ್ಟೇ ಗೊತ್ತಿರೋದು, ನನಗೆಲ್ಲ ಗೊತ್ತು, ಅವನು ನನ್ನ ತಂಗಿನ ಚುಚ್ಚಿ ಸಾಯಿಸಿದನು ಕಣೋ, ನಿನಗೇನೋ ಗೊತ್ತು ಅಂತ ಹೇಳ್ಬಿಟ್ಟು ಬಾಲ ಹೇಳ್ತಾನೆ. ಏನೋ ಹೇಳ್ತಿದ್ಯಾ ನೀನು ಅಂತ ಅವನಿಗೆ ಒಂಥರ ಕೊಳ್ಪಟ್ಟು ಹಿಡ್ಕೊಂಡು ಕೇಳೋಕೆ ಹೋಗ್ತಾನೆ. ಸೊ ಇಲ್ಲಿ ಒಂದು ಕಡೆ ಎಲ್ಲರೂ ಊಟಕ್ಕೆ ಕೂತಿರ್ತಾರೆ. ಊಟಕ್ಕೆ ಕೂತಿರ್ಬೇಕಾದಾಗ ಅಜ್ಜಿನೂ ಕೂತಿರ್ತಾಳೆ. ಸೊ ಎಲ್ಲರೂ ಊಟಕ್ಕೆ ಕೂತ್ಕೊಂಡಿರ್ಬೇಕಾದ್ರೆ ಸತ್ಯಣ್ಣ ಬರ್ತಾರೆ. ಸತ್ಯಣ್ಣ ಬಂದುಬಿಟ್ಟು ಒಂದು ಒಳ್ಳೆ ಗುಡ್ ನ್ಯೂಸ್ ತಂದಿರ್ತಾರೆ. ನಿನಗೊಂದು ಗುಡ್ ನ್ಯೂಸ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಏನು ಮಮ್ಮ ಅದು ಗುಡ್ ನ್ಯೂಸು ಅಂತ ಹೇಳಿ ಕೇಳಿದಾಗ, ಏನೋ ಒಂದು ಇದೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಸೊ ಅದು ಏನಂತ ಹೇಳಿ ಅಂದರೆ ನಮಗೂ ಗೊತ್ತಾಗಲಿ ಅಂತ ಅಜ್ಜಿ ಕೇಳ್ತಾರೆ. ಹಂಗಂದ ತಕ್ಷಣನೇ ಅಯ್ಯಪ್ಪ ಹೇಳ್ತೀನಿ ಸುಮ್ಮನೆ ಹಾಗಂದೆ ಅಷ್ಟೇ ನಾನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆವಾಗ ಏನು ಗುಡ್ ನ್ಯೂಸು ಅಂದಾಗ, ರಾಣಿ ಇವತ್ತು ನಿಮ್ಮ ಅಮ್ಮನ ನೋಡೋಕ್ಕೆ ಜೈಲಿಗೆ ಹೋಗ್ತಿದ್ದೀವಿ ಅಂತ ಹೇಳಿದಾಗ ಅವಳು ಖುಷಿನೇ ಪಡ್ತಾರಲ್ಲ. ಯಾಕೆ ಅಂತಂದರೆ ಈ ಅಜ್ಜಿ ಬೇರೆ ನಿಮ್ಮ ಅಪ್ಪನ ತೋರ್ಸಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿರ್ತಾಳೆ, ಅದಕ್ಕೋಸ್ಕರ ಖುಷಿ ಪಡಲ್ಲ ಅವಳು. ಆಗ ಖುಷಿ ಪಡ್ತಿದ್ದಕ್ಕೆ ಸತ್ಯಣ್ಣಗೆ ತುಂಬಾ ಶಾಕ್ ಆಗಿಬಿಡುತ್ತೆ. ಇವಳು ಯಾಕೆ ಹಿಂಗೆ ರಾಣಿ ಈ ಥರ ಮಾಡ್ತಿದ್ದಾಳೆ ಇವತ್ತು, ನಮ್ಮ ರಾಣಿನ ಇವಳಿಗೇನಾದ್ರು ಜ್ವರ ಬಂದಿದೆಯಾ ಅಂತೇಳಿ ಮುಟ್ಟಿ ನೋಡ್ತಾ ಇರ್ತಾನೆ. ಯಾಕೆ ರಾಣಿ ಈ ಥರ ಇದೆಯಲ್ಲ, ಅಮ್ಮನ ನೋಡೋಕೆ ಹೋಗ್ತೀನಿ ಅಂದರೆ ತುಂಬ ಖುಷಿ ಆಗ್ತಿತ್ತು ನಿನಗೆ, ಈಗ ನೋಡಿದ್ರೆ ಈ ಥರ ಫೀಲ್ ಮಾಡ್ಕೋತಿದ್ದೀಯಲ್ಲ ನೀನು ಅಂತ ಹೇಳ್ಬಿಟ್ಟು ಹೇಳಿದಾಗ, ಇವತ್ತು ಅಮ್ಮನ ನೋಡೋಕೆ ಹೋಗ್ತಿದ್ದೀವಮ್ಮ, ನಾವು ಇನ್ನೊಂದು ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ರಾಣಿ. ಸೊ ಇಲ್ಲಿ ಒಂದು ಕಡೆ ಇನ್ನು ಎಷ್ಟೇ ಹೇಳಿದರೂ ಕೂಡ ಮಣಿ ತಲೆನೇ ಕೆಡಿಸ್ಕೊಳಲ್ಲ ಈ ಬಾಲ ಅಂತೂ. ಅವನು ಹೊರಟೋಗ್ಬಿಡ್ತಾನೆ, ನಿನ್ನ ಹತ್ರ ಏನು ಮಾತಾಡೋದು ಅಂತ. ಬಲ ಒಂದು ನಿಮಿಷ ವೆಯ್ಟ್ ಮಾಡು ಅಂತ ಮತ್ತೆ ಕರೆದು, ನೋಡು ಬಲ ಒಂದು ಸರಿ ನೀನು ಅವ್ನಿಗೆ ಎದುರು ಬಿದ್ದು ನೋಡು, ಅವನು ಎಂಥ ಮುಖ, ಅವನಿಗೆ ಎಂಥ ಮುಖವಾಡ ಹಾಕ್ಕೊಂಡಿದ್ದಾನೆ ಅನ್ನೋದು ನಿನಗೆ ಖಂಡಿತ ಗೊತ್ತಾಗುತ್ತೆ. ನೀನು ಯಾಕೆ ಈ ಥರ ಮಾಡ್ತಾ ಇದೆಯಾ, ನಿನ್ನಂಥ ಒಳ್ಳೆ ಸಂಸಾರನ ಯಾಕೆ ಹಾಳು ಮಾಡಿಕೊಂಡೆ, ಅಂತ ಬಂಗಾರದಂಥ ಹುಡುಗಿನ ಯಾಕೋ ತಪ್ಪಾಗಿ ತಿಳ್ಕೊಂಡೆ, ನೀನು ಹೆಂಡ್ತಿ ಕೊಲೆ ಮಾಡಿಲ್ಲ ಕಣೋ ಅಂತ ಎಷ್ಟೇ ಹೇಳಿದ್ರು ಕೂಡ ಬಾಲ ಕೇಳೋದಿಲ್ಲ. ನಿನಗೆ ಗೊತ್ತಾ ಅವಳು ಕೊಲೆ ಮಾಡಿಲ್ಲ ಅಂತ, ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ. ನೀನು ನಮ್ಮ ಬಾಸ್ನ ಫಸ್ಟ್ ಅರ್ಥ ಮಾಡ್ಕೊ, ನಮ್ಮ ಬಾಸ್ನ ಅರ್ಥ ಮಾಡಿಕೊಂಡು ಫಸ್ಟು ತೇಜು ಮುಖ ನೋಡಿಕೊಂಡು ಇರೋದು ಕಲಿ ಮಣಿ ಅಂತ ಹೇಳಿ ಬಾಲ ಹೇಳ್ತಾನೆ. ಇಲ್ಲ, ನನ್ನ ತಂಗಿಗೆ ಮೋಸ ಹೋಗಿರೋದನ್ನ ನಾನು ಯಾವತ್ತೂ ಸಹಿಸೋಕ್ಕಾಗಲ್ಲ, ಅವನ್ನ ನಾನು ಜೈಲಿಗೆ ಹಾಕ್ಸೋದಂತೂ ಪಕ್ಕ ಅಂತೇಳಿ ಮಣಿ ಹೇಳ್ತಾನೆ. ಸೊ ಇಲ್ಲಿ ಒಂದು ಕಡೆಯಿಂದ ಸತ್ಯಣ್ಣಂಗಂತೂ ತುಂಬಾ ಶಾಕ್ ಆಗಿರುತ್ತೆ. ಏಕೆಂದರೆ ಇವಳು ಬರಲ್ಲ ಅಂತ ಹೇಳ್ತಲೇ ಇದ್ದಾಳೆ. ಸೊ ಹಾಗಾಗಿ ಯಾಕೆ ರಾಣಿ ಅಮ್ಮನ್ನ ನೋಡೋಕೆ ಹೋಗ್ತೀನಿ ಅಂದರೆ ತುಂಬಾ ಖುಷಿ ಆಗ್ತಿತ್ತು, ಅದು ಲಾಯರ್ ಜೊತೆ ಇವತ್ತು ಹೋಗ್ತಾ ಇರೋದು, ಲಂಬೋದರರ ಜೊತೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಬಿಡಿ ಅಳಿ ಅಂದರೆ ಅವಳು ಯಾಕೋ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಿದ್ದಾಳಲ್ವ, ನೀವು ಯಾಕೆ ಒತ್ತಾಯ ಮಾಡ್ತೀರಾ ಅಂತ ಅಜ್ಜಿ ಹೇಳ್ತಾಳೆ. ಅವಳು ಅಜ್ಜಿ ಮುಖ ನೋಡಿನೇ ಮಾತಾಡ್ತಾ ಇರ್ತಾಳೆ. ಅಂದರೆ ಈ ಅಜ್ಜಿ ಕರ್ಕೊಂಡು ಹೋಗ್ತೀನಿ ಅಂತ ಬೇರೆ ಹೇಳ್ಬಿಟ್ಟಿದ್ದಾಳೆ. ಅವಳಿಗೆ ಒಂಥರ ಅಮ್ಮನ್ನೇ ಯಾವಾಗೂ ನೋಡ್ತಿರ್ತಾಳೆ. ಅಪ್ಪ ಅಂದರೆ ಏನೋ ಒಂಥರ ನೋಡಬೇಕಲ್ಲ ಕುತೂಹಲ, ಫಸ್ಟ್ ಟೈಮು ಅಂತ ಹೇಳ್ಬಿಟ್ಟು ಅವಳಿಗೆ ಅನ್ನಿಸ್ತಾ ಇರುತ್ತೆ. ಸೊ ಎಷ್ಟೇ ಹೇಳಿದ್ರು ಸತ್ಯಣ್ಣ ಇಲ್ಲ ಮಮ್ಮ ನೆಕ್ಸ್ಟ್ ಹೋಗೋಣ ಅಂತಲೇ ಹೇಳ್ತಿರ್ತಾಳೆ. ಇಲ್ಲ ಹೊರಡು ಹೋಗೋಣ ಫಸ್ಟು, ಕೇಳಿಸ್ತಾ ಏನು ಯೋಚನೆ ಮಾಡ್ತಿದ್ಯಾ ಅಂತೇಳಿ ತಟ್ಟಿ ಮಾತಾಡಿಸ್ತಾ ಇರ್ತಾರೆ. ಇನ್ನಷ್ಟೆಲ್ಲ ಅಜ್ಜಿ ಎದ್ದು ಹೊರಗಡೆ ಹೋಗಿಬಿಡ್ತಾರೆ. ಆ ಅಜ್ಜಿ ಎದ್ದು ಹೊರಗಡೆ ಹೋದ ತಕ್ಷಣ ಒಂದು ನಿಮಿಷ ಇರಿ ಮಮ್ಮ ಅಂತ ಅವಳು ಬಾಲು ಥರ ಅಜ್ಜಿಯಿಂದನೇ ಬರ್ತಾಳೆ.
ಆಗ ಲೋಹಿತ್ ಇದ್ಕೊಂಡು ಇವಳು ನೋಡು ನಮ್ಮ ಅಜ್ಜಿನ ಆಲ್ರೆಡಿ ಅವಳ ಪರ ಮಾಡ್ಕೊಳ್ಳೋಕ್ಕೋಸ್ಕರ ಅವ್ರು ಎದ್ದ ತಕ್ಷಣನೇ ಹಿಂದೆ ಹೋಗ್ತಾಳೆ ಅಂತೇಳಿ ಲೋಹಿತ್ ಹೇಳ್ತಾ ಇರ್ತಾಳೆ. ಯಾಕೆ ನಿನ್ಗೆ ಹೊಟ್ಟೆ ಉರಿ, ಹೋಗ್ಲಿ ಬಿಡೆ, ಅವಳಿಗೆ ಅಜ್ಜಿ ಇಲ್ಲ ಅಲ್ವಾ, ನಮ್ಮ ಅಜ್ಜಿನೂ ಅಜ್ಜಿನೇ ಆಗಲಿ ಬಿಡು, ಏನಾಗುತ್ತೆ ಅಂತ ಚಂದು ಹೇಳ್ತಾ ಇರ್ತಾನೆ. ಇವರಿಬ್ರು ಬರೀ ಕಿತ್ತಾಡೋದೇ ಆಗಿರುತ್ತೆ. ಸರಳ ಇದ್ಕೊಂಡು ಬೈತಾ ಇರ್ತಾಳೆ, ನಿಮ್ಮಪ್ಪ ಏನಾದ್ರು ನೋಡಿದ್ರೆ ಇವತ್ತು ಜಗಳಕ್ಕೆ ಬರ್ತಾನೆ ನಿಮ್ಮಿಬ್ಬರ ಮೇಲೆ ಅಂತ ಹೇಳಿಬಿಟ್ಟು. ಸೊ ಆದರೂ ಕೂಡ ಕಿತ್ತಾಡ್ತಲೇ ಇರ್ತಾರೆ. ಸೊ ನೋಡೋಣ, ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿತಾ ಇದೆ. ನಾಳೆ ಮತ್ತೆ ಅಜ್ಜಿ ಏನು ತಲೆ ಕೆಡಿಸ್ತಾಳೆ ಆ ಮಗುಗೆ, ಏನು ಕತೆ ಅಂತ ಹೇಳ್ಬಿಟ್ಟು ಬಾಲ ಮತ್ತೆ ಹೇಗಾದರೂ ಮಾಡಿ ಅಲ್ಲ ಮಣಿನ ನಂಬ್ತಾನ, ಇದೆಲ್ಲ ಆಗಬೇಕು ಅಂತಂದರೆ ವೆಯ್ಟ್ ಮಾಡಬೇಕು ನಾಳೆವರೆಗೆ ಅಂತ ಹೇಳ್ತಾ ವಿಡಿಯೋ ನೋಡ್ರಿಗೆಲ್ಲ ಥ್ಯಾಂಕ್ ಯು.